ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಾರ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ, ನಮ್ ಕರ್ನಾಟಕದಾದ್ಯಂತ ತುಂಬಾ ಫೇಮಸ್ ಆಗಿರ್ತಕ್ಕಂಥ ದೊನ್ನೆ ಬಿರಿಯಾನಿ. ನಮ್ ಬೆಂಗಳೂರು ಅಂತೂ ಗಲ್ಲಿ ಗಲ್ಲಿಯಲ್ಲಿ ಈ ಒಂದು ದೊನ್ನೆ ಬಿರಿಯಾನಿನ ಮಾಡ್ತಾರೆ. ಸೊ ಈ ಒಂದು ರೆಸಿಪಿನ ನಾನು ಸೀಕ್ರೆಟ್ಸ್ ಆಫ್ ದೊನ್ನೆ ಬಿರಿಯಾನಿ ಅಂದ್ಬಿಟ್ಟು ಈ ಒಂದು ರೆಸಿಪಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಸೀಕ್ರೆಟ್ ಸ್ಟಿಪ್ಪನ್ನ ಎಳೆಯಾಗಿ ಬಿಚ್ಚಿಬಿಟ್ಟು ನಿಮಗೆ ಪ್ರತಿಯೊಂದನ್ನು ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಯಾವ ರೀತಿ ಒಂದು ಒಳ್ಳೆ ಟೇಸ್ಟನ್ನ ಇಂಡ್ಯೂಸ್ ಮಾಡಬೇಕು, ಈಸಿಯೆಸ್ಟ್ ಮೆಥಡ್ ಅಲ್ಲಿ ನಾನು ಈ ಒಂದು ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತಿನ್ಯಾವುದೇ ತಡ ಮಾಡ್ತೀರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಇದಕ್ಕೆ ನಮಗೆ ಚಕ್ರಮಗ್ಗು, ಲವಂಗ, ಚಕ್ಕೆ, ಜಾವಿತ್ರಿ, ಕಲ್ಲು ಹೂವ, ಹಸಿರೇಲಕ್ಕಿ, ಕಪ್ಪೇಲಕ್ಕಿ ಮತ್ತೆ ಬೇ ಲೀಫ್ ಅಂತಕ್ಕಂಥದ್ದು ಬೇಕಾಗುತ್ತೆ. ಅದರದೆಲ್ಲ ಪ್ರಮಾಣಗಳು ನಾನು ಇಲ್ಲಿ ಪಕ್ಕದಲ್ಲಿ ಕೊಟ್ಟಿರ್ತೀನಿ. ಹಾಗೆ ಶಾಹಿ ಜೀರಾ, ಉಪ್ಪು, ಸೋಂಪು, ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಹೋಲ್ ಕೊತ್ತಂಬರಿ ಬೀಜ. ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಪುದೀನ, ಮೊಸರು, ನಿಂಬೆಹಣ್ಣು, ಈರುಳ್ಳಿ ಮತ್ತೆ ಒಂದು ಅರ್ಧ kg ಅಷ್ಟು ಚಿಕನ್ನು. ಮತ್ತೆ ನಾನು ಇಲ್ಲಿ 2 ಕಪ್ನಷ್ಟು ಜೀರಿಗೆ ಸಾಂಬಾರ್ ರೈಸ್ ಅಂತ ಬರುತ್ತೆ. ಸಣ್ಣಗಿರುತ್ತೆ, ತುಂಬಾ ಅದ್ಭುತವಾಗಿ ಇದು ಟೇಸ್ಟ್ ಮಾಡುತ್ತೆ. ಸೊ ಇದು 2 ಕಪ್ ನಾನು ತಗೊಂಡಿದ್ದೀನಿ. ಈಗ ನೋಡಿ, ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ಈ ಅಕ್ಕಿಯನ್ನ ಚಂದ ತೊಳಿಬೇಕು ಒಂದ್ 2-3 ಸತಿ. ನೋಡಿ ಈ ರೀತಿ ಇದನ್ನ ಚಂದ ಒಂದ್ 2-3 ಸತಿ ನೀರಲ್ಲಿ ತೊಳೆದ ನಂತರ ಇದರಲ್ಲಿ ಇದು ನೆನೆಯೋ ಅಷ್ಟು ನೀರನ್ನ ಹಾಕೊಳ್ತೇನೆ. ಈಗ ಇದು ಮಿನಿಮಮ್ ಅಂದ್ರೂ ಕೂಡ ಒಂದು 30 ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಡುವ. ಇಲ್ಲಿ ನೋಡ್ತೀರಲ್ಲ ಸ್ನೇಹಿತರೆ, ನಾನು ಸುಮಾರು ಒಂದು ಅರ್ಧ kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಇದು ಸ್ವಲ್ಪ ದಪ್ಪ ಪೀಸಸ್ ಇರಲಿ, ವಿತ್ ಬೋನ್ ತಗೊಂಡಿದ್ದೀನಿ. ಸೊ ಈಗ ಇದು ಮ್ಯಾರಿನೇಷನ್ ಯಾವ ರೀತಿ ಮಾಡ್ಬೇಕಂದ್ರೆ, ಇದಕ್ಕೆ ಸ್ವಲ್ಪ ಉಪ್ಪು, ಈ ಮ್ಯಾರಿನೇಷನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ಳಿ, ಹುಳಿ ಇರಬಾರದು. ಸೊ ಈಗ ಈ ಮ್ಯಾರಿನೇಷನ್ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡುವ. ನೋಡಿ ಇಷ್ಟ, ಇದೆಲ್ಲ ಸೀಸನ್ ಆಗಿರುತ್ತೆ. ಈಗ ಇದು 30 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡುವ. ಇಲ್ಲಿ ಒಂದು ಪ್ಯಾನ್ ಅನ್ನ ತಗೊಂಡಿದ್ದೀನಿ. ಈ ಪ್ಯಾನ್ ಅಲ್ಲಿ ಸುಮಾರು ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ. ಈಗ ನೋಡಿ, ಎಣ್ಣೆ ಚಂದ ಬಿಸಿ ಆದ ನಂತರ ನಾವು ಏನೇನು ಈ ಹೋಲ್ ಗರಂ ಮಸಾಲೆಗಳು ಸ್ಪೈಸಸ್ ತೊಳೆದ್ರು ಅದನ್ನೆಲ್ಲ ಹಾಕೊಳ್ತೇನೆ. ಹಾಗೆ ಸೋಂಪು ತುಂಬಾ ಇಂಪಾರ್ಟೆಂಟ್, ಮತ್ತೆ ಧನಿಯಾ, ಇವನ್ನೆಲ್ಲ ಹಾಕ್ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಹುರಿಬೇಕು. ನೋಡಿ ಕಲರ್ ಎಲ್ಲ ಟರ್ನ್ ಆಗಿರುತ್ತೆ, ಒಂದು ಒಳ್ಳೆ ಸುಗಂಧ ಬಂದಾಗ ಈಗ ಈರುಳ್ಳಿ ಹಾಕೊಳ್ಳಿ. ಮೆಣಸಿನಕಾಯಿ ನಿಮ್ಗೆ ಖಾರದ ತಗ್ಗಟ್ನಾಗೆ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಈಗ ಇದನ್ನ ಸಹ ಒಳ್ಳೆ ಒಂದು ಸುಗಂಧ ಬರೋವರೆಗೂ ಹುರಿಬೇಕಾಗುತ್ತೆ. ಈಗ ಈ ಟೈಮಲ್ಲಿ ನಾನು ಸ್ವಲ್ಪ ಪುದೀನ, ಹೆಚ್ಚು ಕಮ್ಮಿ 1 ಕಟ್ಟು ಪುದೀನ ತಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಎಷ್ಟು ತಗೊಂಡಿರ್ತೀರೋ ಅದರಲ್ಲಿ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಮತ್ತೆ ತುಂಬಾ ಇಂಪಾರ್ಟೆಂಟ್, ಇದು ಪಾಲಕ್ ಸೊಪ್ಪು ಜಾಸ್ತಿ ಹಾಕಬೇಡಿ, ಸುಮಾರು ಒಂದು 1/4 ಕಟ್ಟಷ್ಟಾದ್ರೂ ಸಾಕಾಗುತ್ತೆ. ಸೊ ಈಗ ಈ ಸೊಪ್ಪೆಲ್ಲ ಸ್ವಲ್ಪ ಬಾಡಬೇಕು, ಅಲ್ಲಿವರೆಗೂ ಇದನ್ನ ಕುಕ್ ಮಾಡುವ. ನೋಡ್ತಿದ್ರಲ್ಲ, ಈ ಸೊಪ್ಪೆಲ್ಲ ಚಂದ ಬಾಡಿದೆ, ಬಟ್ ಜಾಸ್ತಿ ಓವರ್ ಕುಕ್ ಮಾಡಬೇಡಿ, ಕಲರ್ ಚೇಂಜ್ ಆಗ್ಬಿಡುತ್ತೆ. ಜಸ್ಟ್ ಸ್ವಲ್ಪ ಬಾಡಿದ್ರೆ ಸಾಕಾಗತ್ತೆ. ಇದು ಪರ್ಫೆಕ್ಟ್ ಆಗಿದೆ. ಸೊ ಈಗ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗೆ ಮಾಡಿಬಿಟ್ಟು ನೀರನ್ನ ಸ್ವಲ್ಪ ಬಳಸ್ಬಿಟ್ಟು ಇದನ್ನ ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರ್ಬೇಕು. ನೋಡಿ ಇಷ್ಟು ಫೈನ್ ಪೇಸ್ಟ್ ಆದ್ರೆ ನಮಗೆ ಪರ್ಫೆಕ್ಟ್ ಆಗಿದೆ ಅನ್ಬಿಟ್ಟು ಅರ್ಥ. ಈಗ ಈ ಮಸಾಲೆ ರೆಡಿ ಆಗಿದೆ, ಇದೇ ಇದ್ರ ಸೀಕ್ರೆಟ್. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ನೋಡಿ, ಒಂದು ದಪ್ಪ ತಳದ ಒಂದು ಬಾಣ್ಲೆ ಅಥವಾ ಒಂದು ತಪ್ಪಲೆಯನ್ನು ತಗೊಂಡಿನಿ. ಇದರಲ್ಲಿ ಸುಮಾರು ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ಳುವ. ನೋಡಿ, ಎಣ್ಣೆ ಚಂದ ಬಿಸಿ ಆದ ನಂತರ ಇದರಲ್ಲಿ ಶಾಹಿ ಜೀರಾ ಅಂತ ಬರುತ್ತೆ. ಈ ಕಪ್ಪು ಜೀರಾ ತುಂಬಾ ಒಳ್ಳೆ ಫ್ಲೇವರ್ ಕೊಡಿದೆ, ಅದನ್ನ ಹಾಕೋಬೇಕಾಗುತ್ತೆ. ಇದರೊಟ್ಟಿಗೆ ಕಸ್ತೂರಿ ಮೇಥಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಇದನ್ನ ಹಾಕ್ಬಿಟ್ಟು ನಾವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ, ಇದರ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಹುರಿಬೇಕಾಗುತ್ತೆ. ಒಂದು ಒಳ್ಳೆ ಘಮ ಕೊಡುತ್ತೆ, ಅಲ್ಲಿವರೆಗೂ ನಾವು ಇದನ್ನ ಹುರಿಬೇಕಾಗುತ್ತೆ. ನೋಡಿ, ಇದಾಗಿದ ತಕ್ಷಣ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಈ ಚಿಕನನ್ನ ಹಾಕ್ಬಿಟ್ಟು ಈ ಒಂದು ಎಣ್ಣೆ ಎಲ್ಲ, ಈ ಒಂದು ಹಸಿ ವಾಸನೆ ಹೋಗಿರುತ್ತಲ್ಲ ಅದರಲ್ಲಿ ಚಂದ ನಾವು ಇದನ್ನ ಹುರಿಬೇಕಾಗತ್ತೆ. ಈಗ ನೀವು ನೋಡ್ತಿರ್ಬೋದು, ಈ ಚಿಕನ್ ಸ್ವಲ್ಪ ಕುಕ್ ಆಗ್ಲಿಕ್ಕೆ ನಾವು ಬಿಡ್ಬೇಕಾಗಿದೆ. ನೋಡಿ, ಈ ಚಿಕನ್ ಅಲ್ಲಿ ಸ್ವಲ್ಪ ಅದ್ರ ಜ್ಯೂಸಸ್ ಎಲ್ಲ ಊಸ್ ಔಟ್ ಆಗಿದೆ. ನೋಡಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಅದ್ರ ಜ್ಯೂಸಸ್ ಎಲ್ಲ ಹೊರಗಡೆ ಬರ್ತಾ ಇದೆ. ಸೊ ಈಗ ಸ್ವಲ್ಪ ಅರಿಶಿನ,
ಹಾಗೆ ನಾವು ಆಗ್ಲೇ ಮಾಡ್ಕೊಂಡಿದ್ವಲ್ಲ ಈ ಒಂದು ಸೀಕ್ರೆಟ್ ಮಸಾಲ ಅಂತ, ಆ ಮಸಾಲ ಎಲ್ಲನೂ ಈ ಒಂದು ಮಿಶ್ರಣನ ಇದ್ರಲ್ಲಿ ಹಾಕೊಳ್ಳುವ. ಈಗ ರುಚಿಗೆ ತಕ್ಕಷ್ಟು ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಇದನ್ನ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಉಪ್ಪನ್ನ ಹಾಕೊಳ್ತಾ ಇದೀನಿ. ಈಗ ಇದನ್ನ ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡುವ. ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ ಅಲ್ವಾ? ಈಗ ಇದನ್ನ ಕುಕ್ ಆಗ್ಲಿಕ್ಕೆ ಅದೇ ರೀತಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಕುಕ್ ಆಗ್ಲಿಕ್ಕೆ ಬಿಡುವ. ನೋಡ್ತಿರಲ್ಲ, ಇದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೊರಗೆ ಬಂದಿದೆ. ಇವಾಗ ಈ ಒಂದು ಮಸಾಲೆ ಸಹ ಒಂದು ಒಳ್ಳೆ ಅದ್ಭುತವಾದ ಘಮ ಕೊಡ್ತಾ ಇದೆ. ಸೊ ನೀವು ನೋಡಿದ್ರೆ ನಾನು ಇದರಲ್ಲಿ 2 ಕಪ್ನಷ್ಟು ಅಕ್ಕಿ ತಗೊಂಡಿದೆ. ಸೊ ಹಾಗಾಗಿ ನಾನು 4 ಕಪ್ನಷ್ಟು ನೀರು ಹಾಕ್ಬೇಕಾಗುತ್ತೆ. ಬಟ್ ಈ ಗ್ರೇವಿಯಲ್ಲಿ ಒಂದು ಸ್ವಲ್ಪ 1 ಕಪ್ನಷ್ಟು ನೀರು ಇರೋದಕ್ಕೆ ನಾನು 3 ಕಪ್ನಷ್ಟು ಟೋಟಲ್ ನೀರನ್ನ ನಾನು ಹಾಕೊಳ್ತೇನೆ. ಅದು ಬಿಸಿ ನೀರನ್ನ ಹಾಕೊಂಡಿದ್ದೀನಿ. ಈಗ ಇದರಲ್ಲಿ 1 ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ತೇನೆ. ಈಗ ನೋಡಿಪ್ಪ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಗ್ರೇವಿ ಅಂತಕ್ಕಂಥದ್ದು ರೆಡಿ ಆಗಿದೆ. ಇದನ್ನ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ಭುತ. ಸೊ ಇವಾಗ ಇದನ್ನ ಬಾಯ್ಲ್ ಆಗ್ಲಿಕ್ಕೆ ಬಿಡ್ಬೇಕಾಗತ್ತೆ. ನೋಡಿ, ಇದು ಚೆನ್ನಾಗಿ ಕೋತ ಅಂತ ಕುದೀತಾ ಇದೆಲ್ಲ. ಸೊ ಈ ಸಂದರ್ಭದಲ್ಲಿ ಇದನ್ನ ಒಂದು ಕ್ಲೀನ್ ಆಗಿ ಮಿಕ್ಸ್ ಮಾಡುವ. ಸೊ ಈ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ನೆನೆಸಿರ್ತಕ್ಕಂಥ ಈ ಅಕ್ಕಿ ಏನಿದೆ ಅದನ್ನ ನಾವು ಈ ಒಂದು ಮಿಶ್ರಣದಲ್ಲಿ ಹಾಕೋಬೇಕಾಗತ್ತೆ. ಈಗ ಒಮ್ಮೆ ಸಾಫ್ಟ್ ಹ್ಯಾಂಡ್ಸ್ ಅಲ್ಲಿ, ಜಾಸ್ತಿ ಜೋರಾಗಲ್ಲ, ಸಾಫ್ಟ್ ಹ್ಯಾಂಡ್ಸ್ ಅಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡುವ. ಪರ್ಫೆಕ್ಟ್. ನೋಡ್ತೀರಲ್ಲ, ಈಗ ಉಪ್ಪು ಖಾರನ ನೀವು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಆಗಿದೆ. ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಳ್ತಾ ಇದೀನಿ. ಇದನ್ನ ಕರೆಕ್ಟ್ ಆಗಿ ಲಾಸ್ಟ್ ಟೈಮ್ ಒಂದ್ಸತಿ ಮಿಕ್ಸ್ ಮಾಡುವ. ಈಗ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಈ ಅಕ್ಕಿ ಏನಿದೆ ಇದು ಮೇಲ್ಗಡೆ ರೈಸ್ ಆಗಕ್ಕೆ ಬಿಡ್ಬೇಕಾಗುತ್ತೆ. ನೋಡಿ, ಇಷ್ಟು ಮಾತ್ರ. ಈ ಅಕ್ಕಿ ಮೇಲ್ಗಡೆ ತಳದವರೆಗೂ ಬಂದಿದೆಲ್ಲ, ಈ ಅಕ್ಕಿ ರೈಸ್ ಆದ ನಂತರ ನಾವು ಒಮ್ಮೆ ಸಾಫ್ಟ್ ಹ್ಯಾಂಡ್ಸ್ ಅಲ್ಲಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಇದ್ರಲ್ಲಿ ನಾನು ಈ ಸಂದರ್ಭದಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ತುಪ್ಪ ಹೆಚ್ಚು ಕಮ್ಮಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ನಾನು ಹಾಕೊಳ್ತೇನೆ. ಅದ್ಭುತ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಹೀಟ್ ಅಲ್ಲಿ 15 ನಿಮಿಷಗಳ ಕಾಲ ಇದನ್ನ ಕುಕ್ ಆಗ್ಲಿಕ್ಕೆ ಬಿಡುವ. ನೋಡಿಪ್ಪ, 15 ನಿಮಿಷ ಆಗಿದೆ. ಮ್ಯಾಜಿಕ್ ಅಂದ್ರೆ ನೋಡಿ, ಪರ್ಫೆಕ್ಟ್, ಸೇಮ್ ಕಲರ್, ಸೇಮ್ ಟೆಕ್ಸ್ಚರ್ ಅಂಡ್ ಅದಕ್ಕಿನ್ನ ಹೋಟೆಲ್ಸ್ಗಿನ್ನ ಅದ್ಭುತವಾದ ಟೇಸ್ಟ್. ಯಾವ ಲೆವೆಲ್ ಕುಕ್ ಆಗಿದೆ ನೋಡಿ. ಒಂದಾಗಲಿ ಇನ್ನೊಂದಾಗಲಿ ಟಚ್ ಆಗ್ತಾ ಇಲ್ಲ. ನಾ 100% ಗ್ಯಾರಂಟಿ ಕೊಡ್ತೀನಿ. ಚಿಕನ್ ಸಹ ಅಷ್ಟೇ ಸಾಫ್ಟ್ ಆಗಿ ಬೆಂದಿರುತ್ತೆ, ತುಂಬಾ ಚೆನ್ನಾಗಿ ಬಂದಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈ ಸೀಕ್ರೆಟ್ ಟಿಪ್ಸ್ ನ ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೀನಿ, ಆ ಸೀಕ್ರೆಟ್ ಟಿಪ್ಸ್ ನ ನೀವು ಫಾಲೋ ಮಾಡಿ ಅಕ್ಕಿ ಯಾವ ಅಕ್ಕಿ ತಗೋಬೇಕು ಅನ್ನೋದಾಗಿರಬಹುದು, ಎಷ್ಟೊತ್ತು ನೆನೆಸ್ಬೇಕು, ಮ್ಯಾರಿನೇಟ್ ಚಿಕನ್ ನ ಫಸ್ಟ್ ಯಾವ ರೀತಿ ಮ್ಯಾರಿನೇಟ್ ಮಾಡಬೇಕು, ಅದಾದ ನಂತರ ಯಾವ ರೀತಿ ಅದನ್ನ ಕುಕ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನ ನೀವು ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಒಂದು ದೊನ್ನೆ ಬಿರಿಯಾನಿ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಚಿಕನ್ಗೂ ಸಹ ಟಿಲ್ ದ ಬೋನ್ವರೆಗೂ ಸಹ ಉಪ್ಪು ಖಾರ ತಗಲಿರುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ಸೊ ನಂಗನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲದಾಗೆ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.